ನಿಜವಾದ ಸ್ವತಂತ್ರ ಹೋರಾಟಕ್ಕೆ ಯಾರ್ಯಾರು ಹೋರಾಡಿದ್ರು ಕೆಲಸ ಮಾಡ್ಬಿಡಿ. ಈಗ ಇವ್ರೇನೋ ಜಾತಿ ಗಣತಿ ಅಂತ ಹೋಗ್ತಿದಾರಲ್ಲ, ನೀವು ರಾಷ್ಟ್ರಭಕ್ತರ ಗಣತಿ ಅಂತ ಶುರು ಮಾಡ್ಬಿಡಿ. ಇನ್ಮೇಲೆ ಮುಸ್ಲಿಮರ ಹೋಗ್ಬಿಡಿ. ನೀನು ರಾಷ್ಟ್ರಭಕ್ತ ಏನಪ್ಪ, ರಾಷ್ಟ್ರಭಕ್ತನ ನೀನು ಹೇಳು ಅಂದ್ಬಿಟ್ಟು ಒಬ್ಬೊಬ್ಬರ ಮೇಲೂ ಇವನು ರಾಷ್ಟ್ರಭಕ್ತ ಅಲ್ಲ ಡಿಸೈಡ್ ಮಾಡ್ಬಿಡಿ. ನೀವು ಯಾರು ಕೆಟ್ಟ ಕೆಲಸ ಮಾಡಿದ ತಕ್ಷಣ ಇಡೀ ಕೋಮು ಮಾತಾಡ್ತೀರಿ. ಎನಿಬಡಿ ರಾಷ್ಟ್ರಭಕ್ತರ ಗಣತಿ ನಾಳೆ ಬೆಳಗ್ಗೆಯಿಂದ ರಾಷ್ಟ್ರಭಕ್ತರ ಗಣತಿ ಶುರು ಮಾಡ್ಬಿಡಿ. ಅದು ಅವ್ರು ಮಾಡಿರೋದನ್ನ ಜನ ಹೇಳ್ತಾ ಇರೋದು ದೇಶ ನೋಡಿರೋಂಥದ್ದು. ದೇಶ ನೋಡಿರೋಂಥದ್ದು. ನಾನು ಹೇಳ್ತಿರೋದು RSS ಗೂ ಬಿಜೆಪಿಗೂ ಅನೇಕ ವಿಚಾರಗಳಲ್ಲಿ ದ್ವಂದ್ವ ಇದೆ. ಭಾಗವತರು ಹೇಳೋದಕ್ಕೂ ನಿಮ್ಮ ನಾಯಕರು ಮಾತಾಡೋದಕ್ಕೂ ದ್ವಂದ್ವ ಇದೆ ಅಂತ ನಾನು ಹೇಳ್ತಾ ಇರೋದು. ನಂದು ಇಷ್ಟೇ ಕ್ಲೈಮ್ ನಂದು. ಸರ್ ನಾನು ಹೇಳ್ತಾ ಇರೋಂಥದ್ದು ಅವರು ರಾಷ್ಟ್ರ ನಿರ್ಮಾಣದ ಬಗ್ಗೆನೇ ಹೇಳುವಂಥದ್ದು, ನಾವು ರಾಷ್ಟ್ರ ನಿರ್ಮಾಣದ ಬಗ್ಗೆನೇ ಮಾತಾಡುವಂಥದ್ದು. ದೇಶಪ್ರೇಮಿ ಮುಸ್ಲಿಮರೆಲ್ಲರೂ ಅವರ ಪರವಾಗಿ ನಾವಿದ್ದೀವಿ ಅಂತ ನೀವೇ ಮಾತಾಡ್ತೀರಿ. ಈ ದೇಶಪ್ರೇಮಿ ಗಣತಿ ಯಾವಾಗಿಂದ ಮಾಡ್ತೀರಿ? ಹೆಂಗೆ ಕಂಡಿಡಿದೆ ಹೆಂಗೆ ದೇಶಪ್ರೇಮಿನೀಗ? ಒಂದು ಏರಿಯಾದಲ್ಲಿ ಇನ್ನು ದೇಶಪ್ರೇಮಿ ಇದ್ದಾನೆ, ಇವನಿಲ್ಲ. ಏನು ನಿಮ್ಮ ಬಾವುಟ ಆರಿಸ್ಬಿಡ್ಬೇಕಾ? ನೀವು ಬಾವುಟ ಕೊಡ್ತಿದ್ರಲ್ಲ ಅವಾಗ, ಅದು ಆರಿಸ್ಬಿಟ್ರೆ ದೇಶಪ್ರೇಮಿ. ಮನೆ ಮುಂದೆ ಕೆಡ್ತಾ ಇದ್ರೆ ದೇಶಪ್ರೇಮಿ ಅಲ್ಲ ಅಂತ ಹಂಗ ಕನ್ಸಿಡರ್ ಮಾಡೋದು? ಪ್ರಜಾಪ್ರಭುತ್ವದ ಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅದಕ್ಕೇನು ಕ್ರಮ ಕೈಗೊಳ್ಳುವಂತಂದಾಗ ಅದನ್ನ ದೇಶದ್ರೋಹಿ ಅಂತ ಕರೀತಾರೆ. ಆಮೇಲೆ ಅವರು ಬಾವುಟ ಆರಿಸಿದ್ರು ಅಂತ ಅವ್ರು ಹೇಳ್ತಾರೆ. ಎರಡು ಕಡೆ ಕಿಡಿಗೇಡಿಗಳೇ ಅವರು, ಎರಡು ಕಡೆ ಕಿಡಿಗೇಡಿಗಳೇ ಅವರು ಅಂತ ಹೇಳಿದ್ರಲ್ಲ, ಹೇಳಿಲ್ಲ ಅಂತ ಹೇಳ್ತಾರಲ್ಲ, ಅದು ದೇಶದ್ರೋಹಿ ಕೆಲಸ. ಎಲ್ಲಿ ನಮ್ಮ ದೇಶದ ಧ್ವಜ ಹಾರಬೇಕಾಗಿತ್ತು ಅಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸ್ಕೊಂಡು ಇನ್ಯಾವುದೋ ಬೇರೆ ದೇಶದ ಧ್ವಜ ಹಾರಿಸ್ತಾರಲ್ಲ, ಅದು ದೇಶದ್ರೋಹದ ಕೆಲಸ. ಇದನ್ನ ಹೇಳುವಂತದ್ದು. ಮತ್ತೆ ನಮ್ಮ ದೇಶದ ಧ್ವಜನೇ ನೀವು ಆರಿಸಲ್ಲ ಅಂತ ಇವ್ರು ಹೇಳೋದು. ಸರ್ ಹಂಗಂದ್ರೆ ಒಬ್ಬ ಮಣಿಶಂಕರಯ್ಯರ್ ಅಂತ ಅಯೋಗ್ಯ ಬಂದು ಪಾಕಿಸ್ತಾನಕ್ಕೆ ಹೋಗಿ ಹೇಳ್ತಾನೆ ಕಮ್ ಸೇವ್ ಅಸ್ ಅಂತ ಅನ್ಬಿಟ್ಟು ಡೆಮೋಕ್ರಸಿ ಸೇವ್ ಮಾಡ್ಬೇಕು ಅಂತ ಹೇಳ್ತಾನಲ್ಲ, ಅದು ದೇಶದ್ರೋಹದ ಕೆಲಸ. ಮಣಿಶಂಕರಯ್ಯರ್ ಮಾಡಿದಂತ ಕಾಂಗ್ರೆಸ್ನವನು. ನೋಡಿ, ಮಣಿಶಂಕರ್ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅದನ್ನಂದ್ರು ಇದನ್ನಂದ್ರು ಅಂತಾರಲ್ಲ. ಒಂದ್ ನಿಮಿಷ ಒಯ್ಯೋದವ್ರೆ, ಒಂದ್ ನಿಮಿಷ 2 ನಿಮಿಷ. ಇದೇ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ವಿತೌಟ್ ಇನ್ವಿಟೇಷನ್ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬಂದ್ರಲ್ಲ, ಅದಕ್ಕೇನು ಅನ್ಬೇಕು ರಮಕಾಂತ್ ಅವ್ರೆ? ನೀವು ನೋಡಿದ್ರಾ? ಹೋಗಿದ್ರಲ್ಲ ಸರ್, ನೀವು ನೋಡಿದ್ರಾ? ಕರೆದೇ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬಂದ್ರಲ್ಲ, ಅದಕ್ಕೇನು ಅನ್ಬೇಕು? ಗದ್ದೆ ಇಲ್ಲ, ಬರ್ತ್ಡೇಗೂ ಇನ್ವಿಟೇಷನ್ ಇಲ್ಲ, ಹೋಗ್ಬಿಟ್ಟು ಸೀರೆ ಹೋಗಿ ಕೊಡ್ಲಿ, ಸೀರೆ ಅತಿಥಿ ಸತ್ಕಾರ ಮಾಡ್ಲಿ, ಅದಕ್ಕೇನಂತಾರ? ಇದು ಮಣಿಶಂಕರ್ ಪಾಕಿಸ್ತಾನ್ಗೆ ಹೋಗುಂತಾರಲ್ಲ, ನಿಮ್ಮ ಇವರು ಏನಪ್ಪ ಅದ್ವಾನಿ ಅವ್ರು ಯಾರ ಜೊತೆ ಹೋಗ್ಬಿಟ್ಟು ಕೈ ಮಿಲಾಯಿಸಿದ್ರು? ಇದು ಬ್ಯಾಂಡ್ ಆರ್ಗನೈಸೇಷನ್, ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೋಗ್ಬಿಟ್ಟು ಕೈ ಮಿಲಾಯಿಸಿದ್ರು. ಇದಕ್ಕೆ ದೇಶದ ಪ್ರೇಮನ, ದೇಶದ ಪ್ರೇಮನ, ದೇಶದ ಪ್ರೇಮನ, ನಿಮ್ ದೇಶ ಪ್ರೇಮನ. ಕಾಂಗ್ರೆಸ್ ಪಕ್ಷ ಇದಿತ್ತು, ಪ್ಲೇನ್ ಹೈಜಾಕ್ ಮಾಡಿದಂತದಿತ್ತು, ಅದ್ರ ಬಗ್ಗೆ ಮಾತಾಡಿ. ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಕೈ ಮಿಲಾಯಿಸಿದಿರಲ್ಲ ನೀವು, ಟೆರರಿಸ್ಟ್ ಬ್ಯಾಂಡ್ ಆರ್ಗನೈಸೇಷನ್. ತಾಲಿಬಾನ್ ಅವ್ರಿಗೆ ಇದು ಹಸ್ತಲಾಘವ ಮಾಡಿದ್ ಇನ್ನೇನು ಟೆರರಿಸ್ಟ್ ಆರ್ಗನೈಸೇಷನ್? ಅದು ಇನ್ಯಾ ಟೆರರಿಸ್ಟ್ ಆರ್ಗನೈಸೇಷನ್ ಅವರು? ನಾವು ಮಾತಾಡ್ಬೇಕು ಅಂದ್ರೆ ಉದ್ದಕ್ಕೆ ಹೋಗುತ್ತೆ. ಅಲ್ಲಲ್ಲ, ನೀವೇನಾರು ದೇಶಕ್ಕೆ ಒಳ್ಳೇದಾಗುವುದೊಂದು ಕೆಲಸ ಏನಾರ ಮಾಡಿದಾರ? ಇಲ್ಲ. ಸೆಕೆಂಡು, ಇಲ್ಲಿವರೆಗೂ RSSಗೆ ಎಷ್ಟು ಫಂಡ್ ಬಂದಿದೆ ಅಂತ ಒಂದು ಶ್ವೇತ ಪತ್ರ ಹೊರಡಿಸ್ಯಾರ? ಇಲ್ಲ. ಅವರು ಇಲ್ಲಿಗಲ್ಲ. ಈಗ ಫಿನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್. ಹೌದು, ನಿಮ್ ಹೆರಾಲ್ಡ್ ಬಿಡ್ಲಿಲ್ಲ ಅವರು ಅಲ್ವಾ? ರಾಹುಲ್ ಗಾಂಧಿ ಎಷ್ಟು ಗಂಟೆ ಕೂತಿದ್ರಿ? 10 ಗಂಟೆ ಕೂತಿದ್ರು, 12 ಗಂಟೆ ಅಲ್ಲೇ ಕೂತ್ಕ ಜಾಗದಲ್ಲೇ ಕೂತಿದ್ರು ಅಲ್ವಾ? ಹೆರಾಲ್ಡ್ ನಿಮ್ನೇನು ಬಿಡ್ಲಿಲ್ಲ. ಕೇಳಿದಾಗೆಲ್ಲ ಡಿಬೇಟ್ಗಳಲ್ಲೆಲ್ಲ ನೀವೆಲ್ಲ ಬೇಲಳಿರೋರು ಅಂತ ಮಾತಾಡ್ತಾರೆ. ಫ್ಯಾಕ್ಟ್ ಇದು ಮಾತಾಡ್ತಿರೋದು ನಾನು. ಇದ್ರಾಚೆಗೆ ನೀವು ಯಾಕೆ ಹಾಕಿ ಒಂದು ಅರ್ಜಿ ಹಾಕಿ CBIಗೆ ಒಂದು ಮನವಿ ಕೊಡಿ. ಈಗ ನಿಮ್ಗೆ ರಾಜ್ಯದ ಮಟ್ಟದ RSS ಅಲ್ಲಿ ನಿಧಿ ನನಗೆ ಗೊತ್ತಾಗಬೇಕು. ಇವಾಗ ಎಂತ ನಿಧಿ ಇವರಲ್ಲಿ, ಇದು ನಂಗೆ ಮಿಸ್ಮ್ಯಾನೇಜ್ಮೆಂಟ್ ಅಂತ ನನಗೆ ಅನುಮಾನ ಇದೆ. ನನಗೆ ಮಾತಾಡಿ ಅದ್ರ ಬಗ್ಗೆ. ರಮಾಕಾಂತವ್ರೆ, ಎಲ್ಲ ಅಂಗ ಸಂಸ್ಥೆನೂ ಕೂಡ ಇವರ ಒಂದು ಕೈಗೊಂಬೆಯಾಗಿ ದೇಶದಲ್ಲಿ ವರ್ತಿಸ್ತಾ ಇದೆ. ಕೈಗೊಂಬೆಯಾಗಿ ಕೇಳಿಸ್ಕೊಬಿಡಿ. ಕಶ್ಯಪ್ ಅವ್ರು ಏನ್ ಗೊತ್ತಾ, ಈಗ ಸಾಮಾನ್ಯ ಜನ ಕಳ್ಳ 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 ಅಂತ ಕಿರ್ಚ್ಬಿಟ್ಟ ಅಂತ ಅನ್ಕೊಳ್ಳಿ. ಅವನು ಸಾಮಾನ್ಯ, ಅವನಿಗೇನು ಪವರ್ ಇರಲ್ಲ. ಅವನು ಕಳ್ಳ ಬಂದ ಕಂಡ್ರಪ್ಪ ಅಂತ ಹೇಳಿ ಜನಗಳ ಸಹಾಯ ಕೇಳ್ತಾನೆ. ಅವನು ಬಂದ್ರು, ಅವ್ನು ಹಿಡಿಯೋಣ ನಂದೇನೋ ಲಾಸ್ ಆಗಿತ್ತು, ನಂದು ಕದ್ದುಬಿಟ್ಟ ಅಂತ ಹೇಳಿ. ಪೊಲೀಸೇ ಕಳ್ಳ 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 ಅಂತ ಕಿರ್ಚ್ಕೊಂಡು ಸುಮ್ಮನೆ ಕೂತಿದ್ರೆ ಏನಂತಾರೆ ಹೇಳಿ? ಪವರ್ ಇರೋರು ನೀವು ಸುಮ್ಮನೆ ಇರಬೇಡಿ ಅಂತ ನಾನು ಹೇಳೋದು. ಈಗ RSS ಮೇಲೆ ನಿಮ್ಗೆ ಅನುಮಾನ ಇದೆಯಾ? ಅವರ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಅನುಮಾನ ಇದೆಯಾ? ನಿಮ್ಮಲ್ಲೂ ಲೀಗಲ್ ಸೆಲ್ ಇದೆ, ನಿಮ್ಮಲ್ಲೂ ತಜ್ಞರಿದ್ದಾರೆ, ಕಾನೂನು ಸಚಿವರಿದ್ದಾರೆ. ನಿಮ್ಗೆ ದೇಶದ ಮಟ್ಟದಲ್ಲಿ ಆಗ್ಲಿಲ್ವಾ? ರಾಜ್ಯದ ಮಟ್ಟದಲ್ಲಿ ನಿಮ್ಗೆ ಬೆಳೆ ಅಧಿಕಾರ ಇತ್ತಾ? ಅರ್ಜಿ ಹಾಕೊಳ್ಳಿ ಸ್ವಾಮಿ, ಅರ್ಜಿ ಹಾಕೊಳ್ಳಿ. ಏನ್ ಮೋಸ ನಡೀತಿದೆ ಎಕ್ಸ್ಪೋಸ್ ಮಾಡಿ ಮಾಡೋದೂ ಇಲ್ಲ. ರಾಜಕೀಯಕ್ಕೆ ಸ್ಟೇಟ್ಮೆಂಟ್ಗೆ ಒಂದೊಂದು ಸ್ಟೇಟ್ಮೆಂಟ್ 3 ತಿಂಗಳಿಗೆ 2 ತಿಂಗಳಿಗೆ ಆ ಸ್ಟೇಟ್ಮೆಂಟ್ ಮಾಡ್ಕೊಂಡು ಕೂತಿದ್ದೀರಾ ನೀವು. ಸರಿ ಇಲ್ಲ ರಮಾಕಾಂತ್ ಅವರೇ, ಇದೇ ಅದಕ್ಕೋಸ್ಕರನೇ ಪ್ರಿಯಾಂಕ್ ಅವರು CM ಲೆಟರ್ ಬರ್ದಿದ್ದಾರೆ. CM ಪರಿಶೀಲಿಸಿ ಅಂತ ಮುಂದೆ ಕೈಗೊಂಡಿದ್ದಾರೆ. ಇದೇ ಸುಪ್ರೀಂ ಕೋರ್ಟ್ ಅಲ್ಲಿ ಬಿದ್ದೋಗಿರೋದನ್ನ ಪರಿಶೀಲಿಸೋದು. ಒಂದ್ ನಿಮಿಷ ಸರ್,
ಇಲ್ಲಿಗಲ್ ಆಗಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಚಾಣಕ್ಯ ಯೂನಿವರ್ಸಿಟಿಗೆ ಏನ್ ಅಲಾಟ್ಮೆಂಟ್ ಮಾಡಿದ್ರೋ ನಮ್ಮ ಸರ್ಕಾರ ವಾಪಸ್ ತಗೊಂಡಿದ್ದೀವಿ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್. Okay. ಇಲ್ಲಿಗಲ್ ಆಗಿ ಲಗ್ಗೆರೆ ಹತ್ರ ಬಿಜೆಪಿ ಸರ್ಕಾರ 8ರಲ್ಲಿ ಜಾಗಗಳನ್ನ ಅಲಾಟ್ ಮಾಡಿತ್ತು, ನಾವು ವಾಪಸ್ ತಗೊಂಡಿದೀವಿ. ಚಾಣಕ್ಯ ಯೂನಿವರ್ಸಿಟಿ RSS ಅಫಿಲಿಯೇಟೆಡ್ ಇಲ್ಲಿಗಲ್ ಅಲಾಟ್ ಮಾಡಿತ್ತು, ವಾಪಸ್ ತಗೊಂಡಿದೀವಿ. ಇದು ನಮ್ಮ ಬದ್ಧತೆ. ಅವ್ರು ಏನು ಇಲ್ಲಿಗಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಿಸ್ಮ್ಯಾನೇಜ್ಮೆಂಟ್ ನೋಡಿ, ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ನಮ್ಮ ಶೋರ ನಿಮಗೆ ಪಕ್ಕ ಇದೆ, ನಿಮಗೆ ಆಬ್ವಿಯಸ್ಲಿ ಲೆಕ್ಕ ಇದೆ. ನೋಡಿ ಅವ್ರಿಗೆ ಎಷ್ಟು ದೇಣಿಗೆ ಬರ್ತಿದೆ ಅಂತ ಇಲ್ಲಿವರೆಗೂ 100 ವರ್ಷ ಆಗಿದೆಯಲ್ಲ, ₹1 ಜನರ ಮುಂದೆ ಇಡ್ಲಿ. ದೇಶಭಕ್ತರು ಕೊಟ್ಟಿದ್ದಾರೆ ಅವ್ರಿಗೆ, ಇಟ್ಕೋತಾರೆ ಅವರು. ನೋಡಿ ದೇಶಭಕ್ತರ ಕೊಡ್ಲಿ ಯಾರು ಕೊಡ್ಲಿ, ಬೀಫ್ ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿಯಿಂದನೂ ತಗೋತಾರೆ ದುಡ್ಡವರು. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಬೀಫ್ ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿಯಿಂದನೂ ತಗೋತಾರೆ. ಇದು ಯಾರು ಯಾವ ಅರ್ಜಿಲ್ ಸಿಕ್ತು ನಿಮಗೆ? ಇದು ಯಾವ ನೋಡಿ ನಮ್ಗೆ ಮಾಹಿತಿ ಇದೆ ಸರ್, ಏನೋ ಹೇಳಿದ್ರೆ ಇರೋ ವಿಚಾರ ಸರ್. ದಾಖಲೆ ಕೊಡ್ಬೇಕ್ರಿ, ದಾಖಲೆ ಕೊಡ್ಬೇಕು. ಆಯ್ತು, ಅವ್ರು ತಗೊಂಡಿರ್ಲಿ, ನನಗೆ ಗೊತ್ತಿಲ್ಲ ಅದು. ನೀವು ಇಂಥದ್ದು ಹೇಳಿದಾಗ ನೋಡಿ ಸ್ವಾಮಿ, ನಾನು ಯಾವತ್ತಾದ್ರೂ ನಾನು ಚಂದನ್ ಕಶ್ಯಪ್, ನೀವು ನಂದನ್ ಕಶ್ಯಪ್, ನೀವು ನೋಡಿ, ನಾನು ಯಾವತ್ತಾದ್ರೂ ಅದ್ರ ಬಗ್ಗೆ ಆದ್ರೂ ಮಾತಾಡಿದ್ರೆ ನಾನು ದಾಖಲೆ ಇಲ್ಲದೆ ಮಾತಾಡಲ್ಲ. ನನ್ನ ಸ್ವಭಾವ ಅದು. ನೋಡಿ ಒಂದ್ ನಿಮಿಷ, ಇದು ನೀವು ಬೀಫ್ ಅಂತನೋ ದನದ ಮಾಂಸದ ರಫ್ತು ಮಾಡುವವನಿಂದಾನೂ ಕೂಡ ದೇಣಿಗೆ ತಗೋತಾ ಇದ್ದಾರೆ RSS ಅವರು ಅಂತ ಹೇಳಿದಾಗ, ಇಂಥವನು ಮಾರ್ತಿದ್ದಾನೆ, ಇಂಥವನಿಂದ ಇಂಥವನಿಗೆ ಇಷ್ಟು ಹಣ ಬಂತು ಹೇಳ್ಬೇಕಲ್ಲ ನೀವು. ನಾವು ಹೇಳ್ತೀವಿ ಸರ್. ಇದೇ ಬಿಜೆಪಿ ಪಕ್ಷ ಎಲೆಕ್ಟ್ರಲ್ ಬಾಂಡ್ ಮೂಲಕ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪ್ನಿಯಿಂದನೂ ಎಲೆಕ್ಟ್ರಲ್ ಬಾಂಡ್ಗಳು ತಗೊಂಡು RSS ಬಿಜೆಪಿ ನೋಡಿ, RSS ಯಾವ್ದು ಬಿಜೆಪಿ ಯಾವ್ದು? RSS ಬಿಜೆಪಿ ಒಂದು ಅಂಗಸಂಸ್ಥೆ ಸರ್ ಅದು. ಓಕೆ, RSS ಬಿಜೆಪಿ ಹೌದೇನ್ರಿ? ಹೌದಾ? ಅಂಗಸಂಸ್ಥೆ ಏನ್ರಿ ಅದು? ಆಬ್ವಿಯಸ್ಲಿ ಕರೆಕ್ಟಾಗಿ ಹೇಳ್ಬೇಕು ನನಗೆ. ಅಂಗಸಂಸ್ಥೆನ ಅಂಗಸಂಸ್ಥೆ ಅಲ್ವಾ? ಈಗ ಅವ್ರು ಹೇಳ್ಬಿಟ್ರು ಸೇವಾದಳ ನಮ್ದು ಪೊಲಿಟಿಕಲ್ ವಿಂಗ್ ಅಂದ್ರೆ ಅವರು. ಸರ್ ಸಂಘ ನಮಗೆ ಸಲಹೆ ಕೊಡುತ್ತೆ ಅಷ್ಟೇ. ವಿಂಗ ವಿಂಗ್ ಅಲ್ವಾ? ವಿಂಗ ಅಲ್ವಾ ಸರ್? ಅದು ನಮ್ಮ ಡಿಪ್ಲೊಮ್ಯಾಟಿಕ್ ಬೇಡ ಇಲ್ಲಿ. ಸರ್, ವಿಂಗ್ ಅಲ್ವಾ? ಅವ್ರು ನಮಗೆ ಸಲಹೆ ಕೊಡ್ತಾರೆ, ಅದು ಸ್ವೀಕೃತ ಮಾಡೋದು ಇದು ಮಾಡೋದು ರಾಜಕೀಯ ಪಕ್ಷವಾಗಿ ನಮಗೆ ವಿಂಗ್ ಅಲ್ಲ, ಅಂಗಸಂಸ್ಥೆ ಅಲ್ಲ, ಅಂಗಸಂಸ್ಥೆ ಅಲ್ಲ.